ಶಿರಕ್ಕೆ ನಿಖಿಲ್ ಕುಮಾರಸ್ವಾಮಿಯವರ ಆಗಮನ. ರಾಜ್ಯ ಯುವ ಜನತಾದಳದ ಅಧ್ಯಕ್ಷರಾದ ಶ್ರೀ ನಿಖಿಲ್ ಕುಮಾರಸ್ವಾಮಿಯವರ ಸಂಘಟನಾ ರಾಜ್ಯ ಪ್ರವಾಸ ಹಾಗೂ ಮಿಸ್ಡ್ ಕಾಲ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ 19/6/2025 ಶಿರಾ ನಗರದಲ್ಲಿ ನಡೆಯಲಿದೆ. ಕಾರ್ಯಕ್ರಮದ ವಿವರಗಳು. ದಿನಾಂಕ 19/6/2025, ಸ್ಥಳ ಸಿರಿಗಂಧ ಪ್ಯಾಲೇಸ್, ಶಿರಾ. ಸಮಯ ಬೆಳಗ್ಗೆ 10 ಗಂಟೆಗೆ. ಈ ಮಹತ್ವದ ಕಾರ್ಯಕ್ರಮದಲ್ಲಿ ನಮ್ಮ ಶಿರಾ ಕ್ಷೇತ್ರದ ಯುವಕರು, ಕಾರ್ಯಕರ್ತರು ಮತ್ತು ಪಕ್ಷಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡುತ್ತೇವೆ. ಯುವ ಜನಶಕ್ತಿ ಬಲವರ್ಧನೆಯ ದಿಕ್ಕಿನಲ್ಲಿ ನಡೆಯುತ್ತಿರುವ ಈ ಮಹತ್ವದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಟ್ಟಿಗೆ ಹೆಜ್ಜೆ ಇಡೋಣ. ಎಸ್.ಆರ್. ಗೌಡ್ರು, ಮಾಜಿ ರೇಷ್ಮೆ ನಿಗಮ ಮಂಡಳಿ ಅಧ್ಯಕ್ಷರು, ಕೋಮಲ್ ನಿರ್ದೇಶಕರು, ಶಿರಾ ವಿಧಾನಸಭಾ ಕ್ಷೇತ್ರ. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಜಿಲ್ಲಾ ವರದಿಗಾರರು ಜಿ. ಅಶ್ವಥ್, ತುಮಕೂರು. ಹಲವಾರು ವರ್ಷಗಳಿಂದ ತಮ್ಮ ಶ್ರಮವನ್ನೇನು ಹಾಕಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಬಹುಶಃ ಬಾಗಲಕೋಟೆ, ಬಿಜಾಪುರ, ಕಲಬುರಗಿ, ಬೀದರು, ರಾಯಚೂರು, ಬಳ್ಳಾರಿ, ಹೀಗೆ ಎಲ್ಲ ಭಾಗದಿಂದ, ಧಾರವಾಡ ಇರ್ಬೋದು, ಹಾವೇರಿ ಇರ್ಬೋದು, ದಾವಣಗೆರೆ, ಎಲ್ಲ ಭಾಗದಿಂದ ಸಾಂಕೇತಿಕವಾಗಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ. ನಾನು ಗಮನಿಸ್ತಾ ಇದ್ದೇನೆ. ನಮ್ಮ ಭಾಗ ಬಿಡಿ, ನಮ್ಮ ಭಾಗದ್ದು ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ, ಗೊತ್ತಾಯ್ತಂడి. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಪಕ್ಷದ ನಮ್ಮ ಶಾಸಕ ಮಿತ್ರರುಗಳು, ಮಾಜಿ ಶಾಸಕ ಮಿತ್ರರು, ಪಕ್ಷದ ಪ್ರಮುಖರೆಲ್ಲರೂ ವೇದಿಕೆ ಮೇಲಿದ್ದೀರಿ. ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಸಮಯದ ಅಭಾವ ಒಂದು ಕಡೆ, ಮತ್ತೊಂದು ಕಡೆ ಊಟದ ಸಮಯ, ಮತ್ತು ನಾನು ಮತ್ತೆ ದೆಹಲಿಗೆ ಹೋಗಬೇಕಾದಂಥ ಪೂರ್ವ ನಿಯೋಜಿತ ಕಾರ್ಯಕ್ರಮ. ಆ ಹಿನ್ನೆಲೆಯಲ್ಲಿ ಎಲ್ಲರ ಹೆಸರನ್ನ ದಯವಿಟ್ಟು ಹೇಳಲಿಕ್ಕಾಗಿಲ್ಲ, ನಿಮ್ಗೆ ಕ್ಷಮೆ ಕೋರ್ತೇನೆ. ಹೆಸರು ಹೇಳದೇ ಇದ್ರು ಹೃದಯದಲ್ಲಿ ನೀವೆಲ್ಲ ಇದ್ದೀರಿ, ನನ್ನ ಹೃದಯದಲ್ಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿರ್ತಕ್ಕಂಥ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು, ವಿಶೇಷವಾಗಿ ನನ್ನ ಮಹಿಳಾ ಕಾರ್ಯಕರ್ತ ಸಹೋದರಿಯರೇನಿದ್ದೀರಿ, ಬೆಳಗ್ಗೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಭೆಯಿಂದ ಯಾರೂ ಎದ್ದೋಗಿಲ್ಲ. ಎಲ್ಲ ನಿಷ್ಠೆಯಿಂದ ಏನು ಪಕ್ಷದ ಒಂದು ಸಂದೇಶ ಈ ಕಾರ್ಯಕ್ರಮದ ಮುಖಾಂತರ ಬರಬಹುದು ಅಂತಕ್ಕಂಥದ್ದನ್ನು ಭಾಳ ಗಮನ ಇಟ್ಟು ತಾವೆಲ್ಲ ಕೇಳ್ತಾ ಇದ್ದೀರಿ. ನಿಖಿಲ್ ಕುಮಾರಸ್ವಾಮಿ ಅವರು ಸುದೀರ್ಘವಾಗಿ ಮಾತನಾಡಿದ್ದಾರೆ. ಅವರ ಮೂಲ ಉದ್ದೇಶಗಳೇನಿದೆ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ಮುಂದಿನ 50 ದಿನಗಳು, ಆಗಸ್ಟ್ 16ನೇ ತಾರೀಕಿನವರೆಗೆ ಮೊದಲನೇ ಹಂತದಲ್ಲಿ ಸುಮಾರು 75-80 ವಿಧಾನಸಭಾ ಕ್ಷೇತ್ರಗಳಲ್ಲಿ ದಿನಕ್ಕೆ 2 ಕ್ಷೇತ್ರಗಳ ರೀತಿಯಲ್ಲಿ ಬೆಳಗ್ಗೆ ಕಾರ್ಯಕರ್ತರ ಮನೆಗಳಲ್ಲಿ ಉಪಹಾರ ಸೇವನೆ ಮಾಡಿ ಒಂದು ಕಾರ್ಯಕರ್ತರ ಸಭೆ, ನಂತರ ಮಧ್ಯಾಹ್ನ ಮತ್ತೊಬ್ಬ ಕಾರ್ಯಕರ್ತ ಮನೆಯಲ್ಲಿ ಊಟ ಮಾಡಿ ಇನ್ನೊಂದು ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮ, ಈ ರೀತಿಯ ಒಂದು ಕಾರ್ಯಕ್ರಮದ ಯೋಜನೆಯನ್ನೇನು ಹಾಕೊಂಡಿದ್ದಾರೆ. ಅದರ ಜೊತೆಗೆ ಮಿಸ್ಡ್ ಕಾಲನ್ನು ಕೊಡ್ತಕ್ಕಂಥದ್ರ ಮುಖಾಂತರ ಈಗಿನ ಒಂದು ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ಸುಮಾರು 50 ಲಕ್ಷ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮವನ್ನು ಗುರಿ ಇಟ್ಟಿಯನ್ನು ಹೊರಟಿದ್ದಾರೆ. ಒಂದು ಹುಮ್ಮಸ್ಸಿನಲ್ಲಿ ಹೊರಟಿದ್ದಾರೆ. ಆ ಹುಮ್ಮಸ್ಸು ಇವತ್ತು ಕಾರ್ಯರೂಪಕ್ಕೆ ಬರಬೇಕಾದ್ರೆ
ಅವ್ರ ಒಬ್ಬರಿಂದ ಸಾಧ್ಯ ಇಲ್ಲ, ಅದು ನಿಮ್ಮಿಂದ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಬಹುಶಃ ಮೊದಲನೇ ಬಾರಿಗೆ ನಾನು ರಾಜಕೀಯವಾಗಿ ಸಕ್ರಿಯವಾಗಿ ಪಕ್ಷದ ಸಂಘಟನೆಗೆ ಪಾಲ್ಗೊಳ್ತಕ್ಕಂಥ ಒಂದು ಜವಾಬ್ದಾರಿ ನನಗೇನು ಬಂತು. ಕಳೆದ 18-20 ವರ್ಷದಲ್ಲಿ ಪ್ರತಿಯೊಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದೆ. ಇದೇ ಪ್ರಥಮ ಬಾರಿ ನಾನು ಬಹುಶಃ ಯಾವ ಕಾರ್ಯಕರ್ತರಿಗೂ ದೂರವಾಣಿ ಕರೆನೂ ಮಾಡಲಿಲ್ಲ, ಯಾವ ಕಾರ್ಯಕರ್ತರಿಗೂ ಆಹ್ವಾನವನ್ನು ಕೊಡ್ತಕ್ಕಂಥದ್ದಕ್ಕೆ ನಾನು ನಿಮ್ಮಗಳನ್ನು